ತೋಳುಗಳನ್ನು ಕಟ್ ಮಾಡ್ಕೊಳ್ಳೋಣ. ಈ ತೋಳು ಬಂದುಬಿಟ್ಟು ಓಪನ್ ಆ ಕಡೆಗೆ ಫೋಲ್ಡಿಂಗ್ ಮೇಲೆ ನನ್ನ ಕಡೆ ಕ್ಲೋಸ್ ಇರೋದನ್ನು ನನ್ನ ಕಡೆ ಇಟ್ಕೊಂಡಿದ್ದೀನಿ. ನಮಗೆ 7 ಇಂಚಿನ ಬ್ಲೌಸ್ ಇದೆ. ಇದು ಹ್ಯಾಂಡ್ಸು. ಈ 7 ಇಂಚಸ್ ಕೆಳಗಡೆ 1/2 ಇಂಚು, ಮೇಲ್ಗಡೆ 1/2 ಇಂಚು, ನಾನು 8 ಇಂಚನ್ನ ತಗೊಳ್ತಾ ಇದ್ದೀನಿ. ಈ ಕಡೆ ಹ್ಯಾಂಡ್ಸ್ ಲೂಸು 5/4 ಭಾಗ ಬಂದಿದೆ. ಈ ಕಡೆನೂ ನಾನು 8 ತಗೊಳ್ತೀನಿ. ತಗೊಂಡು ಒಂದು ಲೈನ್ ಹೊಡ್ಕೊಳ್ತೀನಿ. ಈ ಕಡೆಯಿಂದ ನಾನು 3 ಇಂಚಸ್, ಇಲ್ಲಿಂದ ನಾನು 1/2 ಇಂಚನ್ನ ಒಂದು ಮಾರ್ಕ್ ಹೊಡ್ಕೊಂಡಿದ್ದೀನಿ. ಇಲ್ಲಿಂದ ನಾನು 3 ಇಂಚನ್ನ ನಾನು ತೆಗಿತಾ ಇದ್ದೀನಿ. ಇಲ್ಲಿ ಒಂದು ಲೈನ್ ಹೊಡ್ಕೊಳ್ತೀನಿ. ಈ ಕಡೆ ಮೇಲೆ ಕೆಳಗಡೆ ಆಗಬಾರ್ದಲ್ವ, ಅದಕ್ಕೆ ಒಂದು 3 ಇಂಚಸ್ಗೆ ಒಂದು ಹೊಡಿತಾ ಇದ್ದೀನಿ. ಈ ಕಡೆಯಿಂದ ನಾನು 5 ಇಂಚಸ್ಗೆ ಒಂದು ಮಾರ್ಕ್ ಹಾಕ್ಕೊಳ್ತೀನಿ. 3 ಇಂಚಸ್ಗೊಂದು, 5 ಇಂಚಸ್ಗೊಂದು, ಇಲ್ಲಿ 8, 7ವರೆಗೆ ಒಂದು ಬಂದಿದೆ ಫಿಟ್ಟಿಂಗು. ಇಲ್ಲಿ ಎಷ್ಟು ಬಂದಿದೆ ಅಂದರೆ ನಮಗೆ 5/4 ಬಂದಿದೆ. ಇಲ್ಲಿ ಈ ಡಾಟ್ ಹಾಕಿದ್ದೀನಲ್ವ, ಅಲ್ಲಿ ನೋಡಿ 6/4, 1 ಇಂಚನ್ನ ಎಕ್ಸ್ಟ್ರಾ ತೊಗೊಳ್ಬೇಕು. ಇಲ್ಲಿ 7 ಬರುತ್ತೆ. ಇಲ್ಲಿಂದ ನಾನು 1 ಇಂಚನ್ನ ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಇಲ್ಲಿ 7/4 ಭಾಗ ಬರುತ್ತೆ. ಇದನ್ನು ಈ ಥರ ಲೈನ್ಗೆ ಸೇರಿಸ್ಕೊಳ್ತೀನಿ. ಈ ಕಡೆ 2 ಇಂಚನ್ನ ಎಕ್ಸ್ಟ್ರಾ ಸ್ಟಿಚ್ಚಿಂಗ್ಗೆ, ಈ ಕಡೆನೂ 2 ಇಂಚನ್ನ ಸ್ಟಿಚ್ಚಿಂಗ್ಗೆ ಹೋಗುತ್ತೆ. ಇಲ್ಲಿ ನಾವು ಈಗ ಇದನ್ನು ಹ್ಯಾಂಡ್ಸ್ನ ಕಟ್ ಮಾಡ್ಕೊಳ್ಬೇಕು, ಮಾರ್ಕನ್ನು ಹಾಕ್ಕೊಳ್ಬೇಕು. ಈ ಕಡೆ 1 ಇಂಚನ್ನ ಬಿಟ್ಟು ಈ ಥರ ಮೆಲ್ಲಗೆ ಕೆಳಗಡೆ ತಗೊಂಡು ಇದರಲ್ಲಿ ಈ ಥರ ಸೇರಿಸ್ಕೊಳ್ಬೇಕು. ಈ ಥರ ನೋಡಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ನಾವು ಒಳಗಡೆ ಈಗ ಕರು ತೆಗಿಬೇಕು. ಮತ್ತು ಇದು ಸೆಂಟರು ಈ ಟಕ್ಸ್ ಹಾಕಿದ್ದೀನಿ. ಇಲ್ಲಿ 1 ಇಂಚನ್ನ ಬಿಟ್ಟು ಈ ಕಡೆ ಈ ಲೈನನ್ನು ತಗೊಂಡು ಸೆಂಟರ್ನಲ್ಲಿ ನಾವು ಒಂದು ಲೈನ್ ಹಾಕ್ಕೊಳ್ಬೇಕು. ಅದನ್ನು ನಾವು 3/4 ಭಾಗ ಇರೋಷ್ಟು ಒಳಗಡೆ ತಗೊಳ್ಬೇಕು. ನೋಡಿ ಈ ಥರ. ಈ ಥರ ಕರು ತೆಗಿಬೇಕು. ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದನ್ನು ಕಟ್ ಮಾಡ್ಕೊಳ್ಳೋಣ. ಅಲ್ಲಿ ಬರಬೇಕು ಅಂದರೆ ನಾವು ಈ ಥರ ಒಂದು ಟಕ್ಸ್ ಹಾಕ್ಕೊಂಡಿರ್ಬೇಕು. ನಾವು ಅದು 11ನ್ನು ಇಟ್ಕೊಂಡಿದ್ದೀವಿ. ಇದರಲ್ಲಿ ನಾವು
ಯಾವುದೇ ಸೈಜ್ ಬ್ಲೌಸ್ ಇರಲಿ ನಾವು ಕ್ರಾಸ್ ಬೆಲ್ಟನ್ನು ಏನು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅಳತೆ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ನಮಗೆ 1-2 ಭಾಗ ಇಟ್ಕೊಳ್ಬೇಕು. ಹೊಲಿಯೋದಕ್ಕೆ ನಮಗೆ ಮೇಲ್ಗಡೆ ಕೆಳಗಡೆ ಪಾವು ಇಂಚು 1/4 ಇಂಚು ತಗೊಳ್ಬೇಕಷ್ಟೇ. ಮೇಲ್ಗಡೆ ಕೆಳಗಡೆ 2 ಸೇರಿಸಿ ಇಂಚನ್ನ ಎಕ್ಸ್ಟ್ರಾ ಹಾಕ್ಕೊಳ್ಬೇಕು. 11 ಇಂಚನ್ನ ನಾವು ತೊಗೊಂಡಿದ್ದೀವಲ್ಲ, ಅದೇ 11 ಇಂಚನ್ನ ನಾವು ಈ ಕಡೆ ಮಾರ್ಕ್ ಹಾಕ್ಕೊಳ್ಬೇಕು. ಬಟ್ಟೆನ ತೊಗೊಳ್ಬೇಕು. ಈ ಕಡೆ ಬಂದುಬಿಟ್ಟು ನಾವು ಯಾವುದೇ ಸೈಜ್ ಬ್ಲೌಸ್ ಆಗಿರಲಿ ನಾವು ಕ್ರಾಸ್ ಬೆಲ್ಟ್ನ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಕಡೆ ಬಂದುಬಿಟ್ಟು ನಮಗೆ 2/4 ಭಾಗ, ಈ ಕಡೆ 2 ಇಂಚ್ ತೊಗೊಂಡ್ರೆ ಸಾಕು. ಪ್ರತಿಯೊಂದು ಸೈಜಿಗೂ ಇದೇ ಕರೆಕ್ಟ್ ಸೆಟ್ ಆಗುತ್ತೆ. ಇದನ್ನು ನಿಮಗೆ ಹೇಗೆ ತೊಗೊಳ್ಬೇಕು ಅಂತ ಗೊತ್ತಾಗಬೇಕು ಅಂದರೆ, ನಾವು ಈ ಲೈನ್ಗೆ ನಾವು ಸೇರಿಸ್ಕೊಳ್ಬೇಕು. ಈ ಥರ ಸೇರಿಸ್ಕೊಂಡು ನಾವು ಈ ಕಡೆಯಿಂದ ಇಲ್ಲಿ 1/2 ಇಂಚ್ ಒಳಗಡೆ ಅಷ್ಟೇ ತೊಗೊಳ್ಬೇಕು. ಈ ಥರನ 1/2 ಇಂಚನ್ನ ತಗೊಂಡು ಇದರಲ್ಲಿ ಸೇರಿಸ್ಕೊಳ್ಬೇಕು. ಈ ಥರ ಇದನ್ನು ಕಟ್ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡೋಣ. ಇದರಲ್ಲಿ ನನಗೆ 2 ಕ್ರಾಸ್ ಬೆಲ್ಟ್ನ ಬಂದಿವೆ. ನೀವು ಇನ್ನೂ 2 ಕಟ್ ಮಾಡ್ಕೊಳ್ಬೇಕು. ನಾನು 4 ಕ್ರಾಸ್ ಬೆಲ್ಟ್ನ ಬೇಕಾಗುತ್ತೆ ನೋಡಿ. ಈ ಥರ ನೋಡಿ ಫ್ರೆಂಡ್ಸ್, ನಾವು ಲೈನಿಂಗ್ ಎಲ್ಲ ಕಟ್ ಮಾಡಿಕೊಂಡು ಈ ಥರ ಬಟ್ಟೆ ಮೇಲೆ ಫ್ಲವರ್ಸ್ ನೋಡಿಕೊಂಡು ಯಾವ ಕಡೆ ಸೆಟ್ ಆಗುತ್ತೆ ಅಂತ ನೋಡಿಕೊಂಡು ಈ ಥರ ನಾವು ಮೇಲುಗಡೆ ಇಟ್ಕೊಂಡು ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು. ಇವಾಗ ಒಂದು ಸ್ವಲ್ಪ ಪಾವು ಇಂಚನ್ನ ಬಿಟ್ಟು ನಾವು ಲೈನಿಂಗನ್ನು ಮೇಲೆ ಹಾಕಿದ್ಮೇಲೆ ನಾವು ಆ ಕಡೆ ಈ ಕಡೆ ಎಲ್ಲ 1/2 ಇಂಚನ್ನ ಈ ಮೇನ್ ಕ್ಲಾತ್ನ ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ಜಾಯಿಂಟ್ ಮಾಡುವಾಗ ನಮಗೆ ಕಷ್ಟ ಆಗಬಾರ್ದಲ್ವ, ಅದಕ್ಕೆ. ಬಿಗಿನರ್ಸ್ ಆದರೆ ಇದಕ್ಕೆಲ್ಲ ಸ್ವಲ್ಪ ಅಲ್ಲಲ್ಲಿ ನಾವು ಪಿನ್ ಇರುತ್ತವೆ, ಅವು ತಗೊಂಡು ಪಿನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಇಲ್ಲಾಂದರೆ ಮಾರ್ಕ್ ಹಾಕ್ಕೊಂಡು ಪಿನ್ ಹಚ್ಕೊಂಡು ಕಟ್ ಮಾಡ್ಕೊಳ್ಳಿ. ಡೈರೆಕ್ಟ್ ಈ ಥರ ಬರಲ್ಲ.
ನೋಡಿ ಫ್ರೆಂಡ್ಸ್, ಈ ಥರ ಕಟ್ ಮಾಡ್ಕೊಳ್ಬೇಕು. ಎಲ್ಲ ಬಟ್ಟೆನೂ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಬ್ಯಾಕ್ ಪಾರ್ಟು, ಫ್ರಂಟ್ ಪಾರ್ಟು, ಹ್ಯಾಂಡ್ಸು, ಶೇಪ್ ಬೆಲ್ಟು ನಮಗೆ ಹೆಮ್ಮಿಂಗ್ ಮಾಡೋದಕ್ಕೆ ಈ ಥರ ಕ್ರಾಸ್ ಆಗಿ ತಗೊಳ್ಬೇಕು. 1 ಇಂಚಿನ ಗ್ಯಾಪ್ ಇಟ್ಟು ಈ ಥರ ಲೈನ್ ಹೊಡ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಈ ಥರ ಕ್ರಾಸ್ ಆಗಿರಬೇಕು. ಹೆಮ್ಮಿಂಗ್ ಮಾಡಬೇಕಂದ್ರೂ ಕ್ರಾಸ್ ಆಗಿರಬೇಕು, ನಾವು ಪೈಪಿಂಗ್ ಮಾಡಬೇಕಂದ್ರೂ ಕ್ರಾಸ್ ಆಗಿರಬೇಕು. ಈ ಥರ ಹಾಕೊಂಡು ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಈ ಥರ ಫ್ರೆಂಡ್ಸ್ ಇವನ್ನ ಕಟ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ.